ತಲತಲಾಂತರದಿಂದ ದೇಶ, ಧರ್ಮ, ಪರಂಪರೆ ಹಾಗೂ ಸಂಸ್ಕೃತಿಯ ರಕ್ಷಣೆಯ ಉದ್ದೇಶದಿಂದಲೇ ಬೆಳೆದಿರುವಂತಹ ರಾಮಕ್ಷತ್ರಿಯ ಸಮುದಾಯ ರಾಜಾಡಳಿತದ ಬಳಿಕ ದೇಶಾಂತರ ಚದುರಿ ಹೋಗಿದೆ. ಆದರೆ ರಾಮಕ್ಷತ್ರಿಯರ ಮೂಲ ಉದ್ದೇಶ ಬದಲಾಗಬಾರದು ಎಂದು ಸಂಸದ ಹಾಗೂ ಮೈಸೂರು ಮಹಾರಾಜರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹೇಳಿದರು. ರಾಮಕ್ಷತ್ರಿಯ ಸೇವಾ ಸಂಘ ಮಂಗಳೂರು ಇದರ ನೇತೃತ್ವದಲ್ಲಿ ಮಾರ್ಗನ್ ಗೇಟ್ಸ್ನಲ್ಲಿರುವ ಪಾಲೆಮರ್ ಗಾರ್ಡನ್ನಲ್ಲಿ ಕ್ಷಾತ್ರ ಸಂಗಮ 3 ಎಂಬ ರಾಮಕ್ಷತ್ರಿಯರ ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದರು. ಧಾರ್ಮಿಕ ಪರಂಪರೆಯಲ್ಲಿ ರಾಮಕ್ಷತ್ರಿಯರಿಗೆ ವಿಶೇಷ ಸ್ಥಾನಮಾನವಿದ್ದು, ಶತಮಾನಗಳಿಂದಲೂ ರಾಮಕ್ಷತ್ರಿಯರು ಕರಾವಳಿಯ ಸಂಸ್ಕೃತಿ ಪರಂಪರೆಯ ಉಳಿವಿಗಾಗಿ ಹೋರಾಟ ನಡೆಸಿದ ಬಗ್ಗೆ ಹೆಮ್ಮೆ ಇದೆ. ರಾಮಕ್ಷತ್ರಿಯರ ಜನ್ಮದ ಉದ್ದೇಶವೇ ಧರ್ಮ ರಕ್ಷಣೆಯಾಗಿದ್ದು, ಕಾಲಾನಂತರ ಈ ಜವಾಬ್ದಾರಿ ಭಾರತದ ಸಂವಿಧಾನಕ್ಕೆ ವಹಿಸಲಾಗಿದೆ. ಆದರೆ ನಮ್ಮ ಕ್ಷಾತ್ರ ಧರ್ಮದ ಉದ್ದೇಶ ನಶಿಸಿ ಹೋಗಬಾರದು ಎಂದು ಹೇಳಿದರು. ಇವತ್ತು ಶತಮಾನಗಳ ಕಾಲದಿಂದ ರಾಮನ ಹೆಸರು ತಮ್ಮ ಸಮುದಾಯ ಮೂಲಕ ಜೀವಿತವಾಗಿ ಉಳಿಸ್ಕೊಂಡು ತಮ್ಮ ಚಟುವಟಿಕೆಗಳ ಮೂಲಕ ಇರ್ಬೋದು, ತಮ್ಮ ಅನೇಕ ಒಂದು ಕೆಲಸದ ಮೂಲಕ ಅದನ್ನ ಉಳಿಸ್ಕೊಂಡು ಬಂದಿರುವಂಥದ್ದು ಸಮುದಾಯ ಆಗಿರುವಂಥದ್ದು ನಮ್ಮ ರಾಮಕ್ಷತ್ರಿಯ ಸೇವಾ ಸಂಘ ಮತ್ತು ರಾಮಕ್ಷತ್ರಿಯ ಸಮುದಾಯ. ಅದು ನಿಜಕ್ಕೂ ನಮಗೆ ಭಾಳ ಸಂತೋಷದ ವಿಷಯ ಮತ್ತು ಭಾಳ ಅರ್ಥಪೂರ್ಣ ಅನಿಸುತ್ತೆ. ಯಾಕಂದರೆ ನಾವು ಮುಂದೆ ಹೋಗ್ತಾ ಇರುವಂಥದ್ದು ಏನು ಪ್ರಧಾನಮಂತ್ರಿಯವರ ವಿಕಸಿತ ಭಾರತ, ಅದು ಒಂದು ರೀತಿಯ ರಾಮರಾಜ್ಯಕ್ಕೇ ಅವರು ಮುಂದೆ ಹೆಜ್ಜೆ ಇಡ್ತಾ ಇರೋದು. ಸೊ ಇಂಥ ಸಂದರ್ಭದಲ್ಲಿ ಏನು ಕ್ಷತ್ರಿಯ ಸಮುದಾಯ ಇತಿಹಾಸದಲ್ಲಿ ಮಾಡಿರುವಂಥದ್ದು ಅನೇಕ ಕೆಲಸಗಳು, ಅದರ ರಕ್ಷಣೆಗಾಗಿ ಆಧುನಿಕ ಕಾಲದ ಚೌಕಟ್ಟಿನಲ್ಲಿ ಅದು ಯಾವ ರೀತಿ ಸಮುದಾಯದ ಮೂಲಕ ನಾವು ಮುಂದುವರಿಬೇಕು ಅಂತ ನಮ್ಮ ಮುಂದೆ ಇರುವಂಥದ್ದು ಭಾಳ ದೊಡ್ಡ ಸವಾಲು. ಕ್ಷತ್ರಿಯ ಒಂದು ಸಮುದಾಯ ಹೇಗಿದೆ ಅಂದರೆ, ಬಹುಶಃ ನಾವು ಹಳೆ ಮೈಸೂರು ಭಾಗದ ಒಂದು ಕ್ಷತ್ರಿಯ ಸಮುದಾಯಕ್ಕೆ ಸೇರಿರೋರು. ಆದರೆ ನಾವು ನೋಡಿರುವಂಥದ್ದು ಉತ್ತರ ಭಾರತ ಇರ್ಬೋದು, ದಕ್ಷಿಣ ಭಾರತ ಇರ್ಬೋದು, ನಮ್ಮ ಕರಾವಳಿ ಇರ್ಬೋದು, ಯಾವುದೇ ಒಂದು ಭಾಗ ಇರ್ಬೋದು, ಜಾಸ್ತಿ ಹಿಂದೆ ನೋಡ್ತೀವಿ ನಾವು. ಒಂದು ಕಾಲದಲ್ಲಿ ನಮ್ಮದೇ ಆದ ಒಂದು ಆಳ್ವಿಕೆ, ನಮ್ಮದೇ ಆದ ಒಂದು ಏನು ಉನ್ನತ ಸ್ಥಾನದಲ್ಲಿ ಈ ದೇಶದ ಪರಂಪರೆ ಇರ್ಬೋದು, ದೇಶದ ಜನರ ರಕ್ಷಣೆ ಇರ್ಬೋದು, ದೇಶದ ಸಂಸ್ಕೃತಿ ಇರ್ಬೋದು, ಧರ್ಮ ಇರ್ಬೋದು, ಅದರ ರಕ್ಷಣೆಗಾಗಿ ನಿಂತಿರುವಂಥದ್ದು ಒಂದು ಸಮುದಾಯ. ರಾಮಕ್ಷತ್ರಿಯ ಸೇವಾ ಸಂಘ ಮಂಗಳೂರು ವತಿಯಿಂದ ಮೈಸೂರು ಮಹಾರಾಜರಾದ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರನ್ನು ಗೌರವಿಸಲಾಯಿತು. ಪ್ರಧಾನ ಸಲಹೆಗಾರ ಕೃಷ್ಣ ಜೆ ಪಾಲೆಮರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ನಿವೃತ್ತ ಯೋಧ ಐಎನ್ ರೈ, ಪ್ರಮುಖರಾದ ಶಶಿಧರ್, ದೇವರಾಯ ಶೇರಿಗಾರ್, ಎಸಿಎಫ್ ಶ್ರೀಧರ್, ಕಿಶೋರ್ ಕುಮಾರ್, ಜಿಕೆ ರಾವ್, ನಾಗರಾಜ್, ದೀಪಕ್ ಕೆಆರ್, ಎಸಿಪಿ ಶ್ರೀಕಾಂತ್, ಶ್ರವಣ್ ಗಂಗೊಳ್ಳಿ, ರವೀಂದ್ರ ರಾವ್, ಮುರಳೀಧರ್, ರವೀಂದ್ರ ಕೆ, ಕೃಷ್ಣ ಮುರಳಿ ಸಹಿತ ಹಲವರು ಇದ್ದರು. ದೇಶಭಕ್ತಿ, ದೈವ ಭಕ್ತಿಯನ್ನ ನೀಡಬೇಕು. ಮುಂದಿನ ದಿನಕ್ಕೆ ಒಗ್ಗಟ್ಟಿನ ಮಂತ್ರದೊಂದಿಗೆ ಈ ಕ್ಷಾತ್ರ ಸಂಗಮ ನಿರಂತರವಾಗಿ ನಡೆಯಲಿದೆ. ರಾಜ ಮನೆತನ ರಾಜರು ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಮೆರುಗು ತಂದಿರುವುದು ನಮ್ಮ ಕನಸು ನನಸಾದ ಕ್ಷಣ. ಒಟ್ಟಾಗಿ ಇರಬೇಕೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ನಮ್ಮ ಸಮುದಾಯದ ರಾಜ್ಯ ಅರಸರಿಗೆ ಗೌರವ ಕೊಡುವ ಸಮುದಾಯ ಎಂದು ಕಾರ್ಯಕ್ರಮದ ಪ್ರಧಾನ ಸಲಹೆಗಾರ ಹಾಗೂ ಮಾಜಿ ಸಚಿವರಾದ ಕೃಷ್ಣ ಜೆ ಪಾಲೆಮರ್ ಅವರು ಈ ಸಂದರ್ಭ ತಿಳಿಸಿದ್ದಾರೆ. ರಾಜ ಮನೆತನದ ರಾಜರು, ಅರಸರು ನಮ್ಮಲ್ಲಿಗೆ ಬರಬೇಕು ಹೇಳುವಂಥ ಒಂದು ಕನಸು ಬಹುಶಃ ಕೆಲವರಿಗೆ ಗೊತ್ತುಂಟ, ಇಲ್ಲ ಗೊತ್ತಿಲ್ಲ. ಕನಸು 40 ವರ್ಷಗಳ ಹಿಂದೆ ನಾವು ಪ್ರಯತ್ನ ಮಾಡಿದಂಥ ನಮ್ಮ ಸಮಾಜಕ್ಕೆ ನಮ್ಮ ರಾಜರು ಬರಬೇಕು, ನಮ್ಮ ರಾಜರನ್ನು ಕಾಣಬೇಕು ಅಂತ ಹೇಳುವಂಥ ಒಂದು ಕನಸು 40 ವರ್ಷಗಳ ಹಿಂದೆ ಇತ್ತು. ಆ ಸಂದರ್ಭದಿಂದ ಕೂಡ ನಾವು ಇವತ್ತು ಕಾಯ್ತಾ ಇದ್ದೆವು. ಅರಸರು ಯಾವಾಗ ಬರ್ತಾರೆ, ಅವರ ವಚನ ಯಾವಾಗ ಆಗ್ತದೆ, ಇವತ್ತು ಅವರ ಮಾತು ಯಾವಾಗ ನಾವು ಕೇಳಬೇಕು ಅಂತ ಹೇಳುವಂಥ ಭಾವನೆ ಎಲ್ಲರಲ್ಲಿತ್ತು. ಆದರೆ ಅಂಥ ದಿನ ಇವತ್ತು ಬಹುಶಃ ಆ ಕನಸು ನನಸಾಗಿದೆ. ಅದಕ್ಕೆ ಎಲ್ಲ ಸಮಾಜದ ಪರವಾಗಿ, ನಮ್ಮ ಸಮಾಜದ ಬಹುಶಃ ನಮ್ಮ ಬಹಳ ಸಣ್ಣ ಸಮಾಜ ಅರಸವರೇ, ಇವತ್ತು ಆ ಸಮಾಜದ ಪರವಾಗಿ ನಾವು ನಿಮ್ಗೆ ಎಲ್ಲರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಪೂಜ್ಯ ಅರಸರವರಿಗೆ ನಾವು ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ. ಇವತ್ತು ನಮಗೆ ಬಹಳ ಸಂತೋಷದ ದಿನ ಮಾತ್ರ ಅಲ್ಲ, ಒಂದು ಹಬ್ಬ ಅಂತ ಹೇಳಬೇಕು. ನಮ್ಮ ಸಮಾಜ ಸಣ್ಣ ಸಮಾಜ ಆಗಿದ್ರೂ ಕೂಡ ಅಂಕೋಲದಿಂದ ಹೊಸದುರ್ಗದ ತನಕ ಇವತ್ತು ಕೇರಳದ ಕರಾವಳಿಯ ಸಂಪೂರ್ಣ ಕರಾವಳಿಯಲ್ಲಿರುವಂಥ ಜನ ಇವತ್ತು, ಅದಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿದ್ದವರು ಕೂಡ
ದುಬೈ ಬೇರೆ ಬೇರೆ ಕಡೆಗಳಿಂದ ಇವತ್ತು ಬಂದು ನಮ್ಮನ್ನು ಇವತ್ತು ಅರಸರನ್ನು ಕಾಣಬೇಕು, ಅರಸರ ಆಗಮನ ಆಗ್ತದೆ ಅಂತ ಹೇಳುವಂಥ ಭಾವನೆಯಿಂದ ಎಲ್ಲರೂ ಬಂದಿದ್ದಾರೆ. ಆದರೆ ಬಹುಶಃ ಎಲ್ರಿಗೂ ಒಂದು ಇವತ್ತಿನ ದಿನ ಕನಸು ನನಸಾಗಿದೆ ಅಂತ ಭಾವನೆ. ಅದಕ್ಕಾಗಿ ಆ ದೇವರಲ್ಲೂ ಕೂಡ ಪ್ರಾರ್ಥನೆ ಮಾಡ್ತೇನೆ, ಅರಸರನ್ನು ನಮಗೆ ಕೊಟ್ಟಿದ್ರ ದೇವರಿಗೆ ನಾವೆಲ್ಲರೂ ನಮ್ಮ ಸಮಾಜ ಇವತ್ತು ಚಿರಋಣಿಯಾಗಿದೆ ಮತ್ತು ಭಕ್ತಿಪೂರ್ವಕವಾದ ನಮನವನ್ನು ಅರಸರಿಗೆ ನಾವು ಕೊಡ್ತಾ ಇದ್ದೇವೆ.